ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸದ್ದು ಮಾಡ್ತಾ ಇದೆ. ಅದೇನಪ್ಪ ಅಂತಂದರೆ 18 ವರ್ಷದ ಯುವತಿ ಈ ಒಂದು ಋತುಚಕ್ರವನ್ನು ಮುಂದೂಡೋದಕ್ಕೋಸ್ಕರ ಮಾತ್ರೆಯನ್ನು ಸ್ವೀಕರಿಸಿ ಅಥವಾ ಮಾತ್ರೆಯನ್ನು ನುಂಗಿ ಇದೀಗ ಸಾವನ್ನಪ್ಪಿರುವಂಥ ಘಟನೆ. ಇದು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಬದಲಿಗೆ ಇದೇ ರೀತಿಯಾದಂಥ ಒಂದು ಘಟನೆ ಕಳೆದ ಆಗಸ್ಟ್ನಲ್ಲಿ ನಡೆದೋಗಿರುವಂಥದ್ದು. ಅಂದರೆ ಆಗಸ್ಟ್ ತಿಂಗಳಲ್ಲಿ 2025 ಇಸ್ವಿಯಲ್ಲಿ ನಡೆದೋಗಿತ್ತು. ಅದು ನಮ್ಮ ಬೆಂಗಳೂರಿನಲ್ಲಿ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ದುರಂತಗಳು ನಡೆಯೋದು ಯಾಕೆ? ಮಾತ್ರೆಗಳನ್ನು ನುಂಗೋದ್ರಿಂದ ಏನಾಗಿ ಬಿಡುತ್ತೆ? ಈ ಒಂದು ಹಿರಿಯರು ಕೂಡ ಹೇಳ್ಕೊಂಡು ಬಂದಿರುವಂಥದ್ದು, ಈ ಒಂದು ಋತುಚಕ್ರ ಆದಂತಹ ಸಂದರ್ಭದಲ್ಲಿ ಪೂಜೆಗಳನ್ನು ಮಾಡಬಾರ್ದು, ಕಾರ್ಯಕ್ರಮಗಳಿಗೆ ಹೋಗಬಾರ್ದು. ಇದರ ಹಿನ್ನೆಲೆ ಏನು ಎಂಬುದನ್ನು ಅಸಲಿ ಸತ್ಯಾಸತ್ಯತೆಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಂಬಿಕೆಗಳು ಇರಬೇಕು, ಆದರೆ ಮೂಢನಂಬಿಕೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದುರಂತಗಳು ನಡೆದೋಗಿ ಬಿಡ್ತಾವೆ. ಯಾರು ಬೇಕಾದರೂ ಈ ವಿಡಿಯೋನ ಗಮನಿಸಿದಂಥವರು ಏನು ಬೇಕಾದರೂ ಹೇಳ್ಬೋದು. ಆದರೆ ನನಗೆ ಗೊತ್ತಿರುವ ಪ್ರಕಾರ ಮತ್ತು ನಾನು ತಿಳುವಳಿಕೆ ಅಥವಾ ನನಗೆ ಇರುವಂಥ ಅಲ್ಪ ಜ್ಞಾನದಲ್ಲಿ ನಾನು ಕೆಲವೊಂದಿಷ್ಟು ಜನರನ್ನು ಮಾತನಾಡಿಸಿ ತಿಳಿದುಕೊಂಡಿರುವಂತಹ ಮಾಹಿತಿಯ ಪ್ರಕಾರ ನನಗೆ ಸಿಕ್ಕಂತಹ ಅಸಲಿ ಸತ್ಯಾಸತ್ಯತೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇತ್ತೀಚೆಗೆ ವೈರಲ್ ಆದಂಥ ವಿಡಿಯೋ, ಬೆಂಗಳೂರಿನಲ್ಲಿ ನಡೆದ ಈ ದುರಂತವನ್ನು ಕೇಳಿಬಿಟ್ರೆ ಬಹುತೇಕ ನೀವು ಒಂದು ಕ್ಷಣ ಅಚ್ಚರಿ ಕೂಡ ಪಟ್ಟು ಬಿಡ್ತೀರಿ, ಒಂದು ಕ್ಷಣ ಶಾಕ್ ಕೂಡ ಹಾಗೆ ಬಿಡ್ತೀರಿ. ಕೇವಲ ಆಕೆಗೆ 18 ವರ್ಷ, ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ. ಬೆಂಗಳೂರು ಮೂಲದ ಆಕೆಯ ಹೆಸರು ಸಾಮಾಜಿಕ ಮಾಧ್ಯಮದಲ್ಲಿ ನಿಶಾ ಅಂತ ಹೇಳಿ ಉಲ್ಲೇಖ ಕೂಡ ಹಾಗೆ ಬಿಟ್ಟಿದೆ. ಇನ್ನು ಹೀಗೆ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮತ್ತು ಮುಟ್ಟಿನ ದಿನಗಳನ್ನು ಮುಂದೂಡಲು ವೈದ್ಯರ ಚೀಟಿ ಅಥವಾ ವೈದ್ಯರ ಸಲಹೆ ಇಲ್ಲದೆ ಸ್ವಂತ ನಿರ್ಧಾರದಿಂದ 3 ದಿನಗಳ ಕಾಲ ಹಾರ್ಮೋನ್ ಮಾತ್ರೆಯನ್ನು ಸ್ವೀಕರಿಸಿ ಬಿಟ್ಟಿರ್ತಾಳೆ. ಮಾತ್ರೆ ಸೇವಿಸಿದ ನಂತರ ಇವತ್ತಿಗೆ ಕಾಲು ಮತ್ತು ತೊಡೆಯ ಭಾಗದಲ್ಲಿ ಅತಿಯಾದ ನೋವು ಹಾಗೂ ಊತ ಕಾಣಿಸಿಕೊಂಡು ಬಿಡುತ್ತೆ. ಪರಿಸ್ಥಿತಿ ಗಂಭೀರವಾದಂತಹ ಸಂದರ್ಭದಲ್ಲಿ ಆಕೆಯನ್ನು ಬೆಂಗಳೂರಿನ ಪ್ರಸಿದ್ಧ ರಕ್ತನಾಳ ಶಸ್ತ್ರಚಿಕಿತ್ಸಾ ಡಾಕ್ಟರ್ ವಿವೇಕಾನಂದ್ ಅವರ ಬಳಿ ಕರೆದುಕೊಂಡು ಹೋಗಲಾಗುತ್ತೆ. ತಪಾಸಣೆ ನಡೆಸಿದ ವೈದ್ಯರು ಆಕೆಗೆ ಡಿವಿಟಿ ಅಂತಂದರೆ ಡೀಪ್ ವೇನ್ಸ್ ಥ್ರಂಬೋಸಿಸ್ ಆಗಿದೆ ಅನ್ನುವಂಥದ್ದು, ಅಂತಂದರೆ ರಕ್ತನಾಳದಲ್ಲಿ ತೀವ್ರ ರಕ್ತ ಹೆಪ್ಪುಗಟ್ಟುವಿಕೆ ಆಗಿರುವುದನ್ನು ಪತ್ತೆ ಹಚ್ಚಿ ಬಿಡುತ್ತೆ. ಆಕೆಯ ಒಕ್ಕಲಿನವರೆಗೂ ಕೂಡ ಆಕೆಯದ್ದು ರಕ್ತ ಹೆಪ್ಪುಗಟ್ಟು ಬಿಟ್ಟಿರುತ್ತೆ. ವೈದ್ಯರು ಪರಿಸ್ಥಿತಿಯ ಗಂಭೀರವನ್ನ ಮನಗಂಡು ಯುವತಿಯನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತೆ ಸೂಚನೆಯನ್ನು ಕೂಡ ನೀಡ್ತಾರೆ. ಆದರೆ ಕುಟುಂಬದವರು ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳದೆ ಕಾಲಹರಣವನ್ನು ಕೂಡ ಮಾಡಿಬಿಡ್ತಾರೆ. ಅದೇ ದಿನ ತಡರಾತ್ರಿ 2 ಗಂಟೆಯ ಸುಮಾರಿಗೆ ಯುವತಿಯ ಸ್ಥಿತಿ ಅತ್ಯಂತ ಬಿಗಡಾಯಿಸಿ ಬಿಡುತ್ತೆ. ಆಕೆಗೆ ಉಸಿರಾಟ ತೊಂದರೆ ಕಾಣಿಸಿಕೊಂಡು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ತಕ್ಷಣ ಆಸ್ಪತ್ರೆಯ ತುರ್ತು ನಿಗಾ ಘಟಕಕ್ಕೆ ಕರೆದುಕೊಂಡು ಹೋಗಿಬಿಡ್ತಾರೆ. ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದನ್ನು ವೈದ್ಯರು ಖಚಿತಪಡಿಸಿ ಬಿಡ್ತಾರೆ. ಈ ಘಟನೆಯನ್ನು ಡಾಕ್ಟರ್ ವಿವೇಕಾನಂದ್ ಅವರು ಪಾಡ್ಕಾಸ್ಟ್ ಒಂದರಲ್ಲಿ ಹಂಚಿಕೊಂಡಿದ್ದಂತಹ ಸಾರ್ವಜನಿಕರಲ್ಲಿ ಹಾರ್ಮೋನ್ ಮಾತ್ರೆಗಳ ಸ್ವಯಂ ಸೇವನೆಯ ಬಗ್ಗೆ ಜಾಗೃತಿ ಮೂಡಿಸಲು ತಿಳಿಸಿದ್ದಂಥ ವಿಡಿಯೋ ಇದು. ಬಹುತೇಕ ನಿಮಗೆ ಈಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಕಾಣಿಸುತ್ತೆ. ಕಳೆದ ಆಗಸ್ಟ್ನಲ್ಲಿ ಇಂಥದ್ದೇ ಒಂದು ದುರಂತ ನಮ್ಮ ಬೆಂಗಳೂರಿನಲ್ಲಿ ನಡೆದು ಹೋಗಿಬಿಟ್ಟಿತ್ತು. ಸೊ ಇಲ್ಲಿ ಸಹಜವಾಗಿ ಮುಖ್ಯವಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಯಾವಾಗ ಬಂದು ಬಿಡುತ್ತೆ ಅಂತಂದರೆ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಈ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಮನೆಯಲ್ಲಿ ಪೂಜೆ ಇರುವಂಥದ್ದು. ಈ ಸಂದರ್ಭದಲ್ಲಿ ಬಹುತೇಕ ಹೆಣ್ಣು ಮಕ್ಕಳು ಮಾತ್ರೆಗಳನ್ನು ತೆಗೆದುಕೊಂಡು ಬಿಡ್ತಾರೆ. ಕಾರಣ ಪೂಜೆಗೆ ನಾನು ಉಪಸ್ಥಿತಿ ಇರಬೇಕು ಅನ್ನೋ ಕಾರಣಕ್ಕೆ, ಅಥವಾ ಪೂಜೆಯನ್ನು ನಾನು ಮಾಡಬೇಕು, ಪೂಜೆಯಲ್ಲಿ ನಾನು ಇರಬೇಕು, ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ತಮ್ಮ ಋತುಚಕ್ರವನ್ನು ಮುಂದೂಡೋ ಕಾರಣಕ್ಕೆ ಈ ರೀತಿಯಾಗಿ ಮಾತ್ರೆಗಳನ್ನು ತೆಗೆದುಕೊಂಡು ಬಿಡ್ತಾರೆ. ಇದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಯಾಕೆ ಈ ಒಂದು ಪೂಜೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಋತುಚಕ್ರ ಆದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಭಾಗಿ ಆಗಬಾರ್ದು ಅನ್ನೋದನ್ನು ನಮ್ಮ ಹಿರಿಯರು ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದರು, ಯಾವ ಕಾರಣ ಇದೆ ಎನ್ನುವುದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತೇನೆ. ಕಳೆದ ನನಗೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ 300 ವರ್ಷಗಳ ಹಿಂದೆ ಈ ರೀತಿಯಾದಂಥ ರೂಢಿ ನಮ್ಮಲ್ಲಿ ಇದೆ. ಕಾರಣ ಏನು ಅಂತಂದರೆ ಕಳೆದ ಈ 300 ವರ್ಷಗಳ ಹಿಂದೆ ಬಹುತೇಕ ಜನಗಳು ಈ ರೀತಿಯಾದಂಥ ಡೆವಲಪ್ಮೆಂಟ್ ಆಗಿರಲಿಲ್ಲ. ಅಂತಂದರೆ ಈಗ ಹೆಣ್ಣು ಮಕ್ಕಳು ಋತುಚಕ್ರ ಆದಂತಹ ಸಂದರ್ಭದಲ್ಲಿ ಪ್ಯಾಡ್ಗಳನ್ನು ಬಳಕೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಅವರಿಗೆ ಕಂಫರ್ಟ್ ಆಗುವಂಥ ವಸ್ತುಗಳನ್ನು ಬಳಕೆ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಬಟ್ಟೆಗಳನ್ನು ಬಳಸ್ಕೊಳ್ತಾರೆ. ಆದರೆ ಹಿಂದಿನ ದಿನದಲ್ಲಿ ಆ ರೀತಿಯಾಗಿ ಇರಲಿಲ್ಲ. ಬಟ್ಟೆಗಳು ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಬಟ್ಟೆಯೂ ಕೂಡ ಸರಿಯಾದ ರೀತಿಯಲ್ಲಿ ಇರಲಿಲ್ಲ. ಸಾಕಷ್ಟು ಕಾಡು ಇತ್ತು. ಬಹುತೇಕ ಜನ ಕಾಡಿನಲ್ಲಿ ದೇವಸ್ಥಾನಗಳು ಇರ್ತಾ ಇದ್ವು. ಆ ದೇವಸ್ಥಾನಕ್ಕೆ ಹೋಗಬೇಕಾದಂಥ ಸನ್ನಿವೇಶ, ಆ ಒಂದು ಕಾಡಿನಲ್ಲಿ ವನ್ಯ ಪ್ರಾಣಿಗಳಿರಬಹುದು ಅಥವಾ ಮೃಗಗಳು ಇರಬಹುದು, ಬಹುತೇಕ ಪ್ರಾಣಿಗಳು ಕೂಡ ಹೆಚ್ಚಾಗಿ ಇರ್ತಿದ್ವು. ಅದರಲ್ಲೂ ಕೂಡ ವ್ಯಾಘ್ರ
ರೋಗಗಳು ಹೆಚ್ಚಾಗಿರೋ ಕಾರಣದಿಂದಾಗಿ ಈ ಹೆಣ್ಣು ಮಕ್ಕಳು ಋತುಚಕ್ರ ಆದಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಪೂಜೆಗೂ ಕೂಡ ಹೋಗ್ತಾ ಇದ್ರು. ಆ ಸಂದರ್ಭಕ್ಕೆ ಏನಾಗಿ ಬಿಡ್ತಿತ್ತು ಅಂತಂದರೆ ಸರಿಯಾದ ರೀತಿಯಲ್ಲಿ ಅವರುಗಳು ಪ್ಯಾಡ್ಗಳನ್ನು ಇರ್ತಾ ಇರಲಿಲ್ಲ ಮತ್ತು ಬಟ್ಟೆಗಳನ್ನು ಬಳಸ್ಕೊಳ್ತಾ ಇದ್ರು. ಬಟ್ಟೆಗಳು ಕೂಡ ಸರಿಯಾದ ರೀತಿಯಲ್ಲಿ ಇರ್ತಾ ಇರಲಿಲ್ಲ. ರಕ್ತಸ್ರಾವ ಆಗ್ತಾ ಇತ್ತು. ಆ ರಕ್ತಸ್ರಾವದ ವಾಸನೆಗಳನ್ನು ಹಿಡಿದುಕೊಂಡು ಈ ಪ್ರಾಣಿಗಳು ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತವೆ. ಅದಾದ ಬಳಿಕ ಜನರು ಏನು ಮಾಡೋದು ಇದಕ್ಕೆ ಅನ್ನುವಂಥ ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಹಿರಿಯರೆಲ್ಲರೂ ಕೂಡ ಸೇರಿಕೊಂಡು ಒಂದು ನಿರ್ಧಾರವನ್ನು ಮಾಡಿಕೊಂಡು ಬಿಡ್ತಾರೆ. ಅಂತಂದರೆ ಹೆಣ್ಣು ಮಕ್ಕಳು ಋತುಚಕ್ರ ಆದಂಥ ಸಂದರ್ಭದಲ್ಲಿ ಪೂಜೆಗಳನ್ನು ಮಾಡಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು, ಅವರಿಗೆ ಹೊಟ್ಟೆ ನೋವು ಬರುತ್ತೆ, ಅವರು ಪೂಜೆ ಮಾಡೋದು ಅಶುಭ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಆ ಪೂಜೆಗೆ ಹೋಗುವಂಥದ್ದನ್ನು ತಡೆಗಟ್ತಾರೆ. ಮುಖ್ಯವಾದಂಥ ಕಾರಣ ಏನು ಅಂತಂದರೆ ಹೆಣ್ಣು ಮಕ್ಕಳು ಋತುಚಕ್ರ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಪೂಜೆ ಮಾಡಬಾರ್ದು ಅನ್ನೋದು ಅಲ್ಲ, ಬದಲಿಗೆ ತಮ್ಮ ಜೀವ ಉಳಿಬೇಕು, ಪ್ರಾಣಿಗಳಿಂದ ರಕ್ಷಣೆ ಆಗಬೇಕು. ಆ ಕಾರಣದಿಂದಾಗಿ ಈ ರೀತಿಯಾದಂಥದ್ದನ್ನು ಆಗಿನ ಹಿರಿಯರು ರೂಢಿ ಮಾಡಿಕೊಂಡು ಬಂದರು. ನಾವು ಅದನ್ನೇ ನಂಬಿಕೊಂಡು ನಾವು ಎಲ್ಲರೂ ಕೂಡ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾದರೂ ಕೂಡ ಅದರ ಕುರಿತಾಗಿ ಅಸಲಿ ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ಸೋತು ಬಿಟ್ಟಿದ್ದೀವಿ. ಹಾಗಾಗಿ ಆ ಮೂಢನಂಬಿಕೆಯಲ್ಲೇ ಬಂದು ಬಿಟ್ಟಿದ್ದೀವಿ. ಅಂದರೆ ಋತುಚಕ್ರ ಆದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಪೂಜೆ ಮಾಡಬಾರ್ದು ಅನ್ನೋದನ್ನು ನಾವು ಇಟ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಮಾತ್ರೆಗಳನ್ನು ಅಥವಾ ಇನ್ನೇನೋ ಸ್ವೀಕಾರ ಮಾಡುವಂಥದ್ದು ಅಥವಾ ನುಂಗುವಂಥದ್ದು, ಋತುಚಕ್ರವನ್ನು ತಪ್ಪಿಸೋದಕ್ಕೆ ಇಲ್ಲ ಸಲ್ಲದ ಒಂದು ಹರಸಾಹಸವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆಯಿಂದ ದೃಷ್ಟಿಯಿಂದ ನೋಡೋದಾದರೆ ಒಬ್ಬ ಮನುಷ್ಯನಾಗಿ ನೋಡೋದ್ರಿಂದ ಋತುಚಕ್ರ ಆದಂಥ ಸಂದರ್ಭದಲ್ಲಿ ದೇವರ ಪೂಜೆಯನ್ನು ಯಾಕೆ ಮಾಡಬಾರ್ದು ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಲ್ವಾ. ಹಾಗಂತೇಳಿ ಅದರಿಂದ ಅಪಶಕನ ಅಥವಾ ಅದು ಏನೋ ಆ ರೀತಿಯಾಗಿ ಮಾಡೋದ್ರಿಂದ ತಪ್ಪಾಗಿ ಬಿಡುತ್ತಾ, ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಪೂಜೆ ಮಾಡಿದರೆ ಅದೇನಾಗಿ ಬಿಡುತ್ತೆ, ಅದ್ಯಾವುದು ಕೂಡ ನಮಗೆ ಗೊತ್ತಾಗದೇ ಇಲ್ಲ. ಅಥವಾ ಇಷ್ಟೊಂದು ಎಜುಕೇಟೆಡ್ ಆದಂಥ ಸಂದರ್ಭದಲ್ಲಿ ಈ ಮೂಢನಂಬಿಕೆಯಲ್ಲಿ ನಾವೆಲ್ಲರೂ ಯಾಕೆ ಬದುಕ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ನನ್ನ ಪ್ರಕಾರ ಇದೆಲ್ಲವೂ ಕೂಡ ಸುಳ್ಳು. ಈಗೆಲ್ಲವೂ ಕೂಡ ಡೆವಲಪ್ಮೆಂಟ್ ಆಗಿದೆ. ಏನೇನು ಸಮಸ್ಯೆಗಳು ಈ ಒಂದು ಋತುಚಕ್ರ ಆದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಬಟ್ಟೆಗಳನ್ನು ಬಳಸೋದ್ರಿಂದ ಹಿಡಿದು ಪ್ಯಾಡ್ಗಳನ್ನು ಬಳಸೋದ್ರಿಂದ ಬಹುತೇಕ ಏನೂ ಕೂಡ ಅವ್ರಿಗೆ ಋತುಚಕ್ರ ಆಗಿದೆ ಅನ್ನುವ ಹಾಗೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಈಗ ಇರುವಂಥದ್ದು. ಮುಂಚೆ ಆದರೆ ಆ ರೀತಿಯಾಗಿರಲಿಲ್ಲ. ಬಟ್ಟೆಗೆಲ್ಲ ರಕ್ತ ಅಂಟ್ಕೊಳ್ತಾ ಇತ್ತು, ಬೇರೆ ಯಾರಾದರೂ ಸುತ್ತಮುತ್ತಲವ್ರು ನೋಡಿಬಿಟ್ರೆ ಗೊತ್ತಾಗ್ತಾ ಇತ್ತು. ಈಗ ಆ ರೀತಿಯಂಥದ್ದು ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಡೆವಲಪ್ ಆಗಿದೆ, ಎಲ್ಲದಕ್ಕೂ ಕೂಡ ಪರಿಹಾರ ಅಂತ ಇದೆ. ಆದರೂ ಕೂಡ ಈ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ವಿ. ಈ ಮೂಢನಂಬಿಕೆಯಿಂದ ಬಹುತೇಕ ಹೆಣ್ಣು ಮಕ್ಕಳು ಪೂಜೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಈ ರೀತಿಯಾಗಿ ಮಾತ್ರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ವೈದ್ಯರ ಸಲಹೆ ಇಲ್ಲದೆ ಮಾತ್ರೆಗಳನ್ನು ತೆಗೆದುಕೊಂಡು ಅನೇಕ ಜನರು ಸಾವನ್ನಪ್ಪುತ್ತಿದ್ದಾರೆ. ಬಹುತೇಕ ಒಂದೊಂದು ಕಡೆ ಇದು ವೈರಲ್ ಆಗುತ್ತೆ ಅಥವಾ ಸುದ್ದಿ ಆಗುತ್ತೆ, ಆ ಸಂದರ್ಭಕ್ಕೆ ಮಾತ್ರ ನಾವು ಗಮನಿಸ್ತೀವಿ. ಬಹುತೇಕರು ಇದು ಸುದ್ದಿನೇ ಆಗಿರೋದಿಲ್ಲ. ಬಹುತೇಕ ಜನ ಇವತ್ತಿಗೂ ಕೂಡ ಮಾತ್ರೆಗಳನ್ನ ಸ್ವೀಕರಿಸ್ತಾರೆ. ಹೆಣ್ಣು ಮಕ್ಕಳು ಏನು ಮಾಡಿಬಿಡ್ತಾರೆ ಅಂತಂದರೆ ಋತುಚಕ್ರ ಮುಂದೆ ಹೋಗೋದಕ್ಕೋಸ್ಕರ ಯಾವುದೋ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಅಲ್ಲಿರುವಂಥ ವ್ಯಕ್ತಿ ಹತ್ರ ಅಥವಾ ಮಾತ್ರೆಗಳನ್ನು ಕೊಡುವಂಥ ವ್ಯಕ್ತಿ ಹತ್ರ ಋತುಚಕ್ರ ಮುಂದೆ ಹೋಗೋದಕ್ಕೆ ಮಾತ್ರೆಯನ್ನು ಕೊಡಿ ಅಂತಾರೆ. ಅವರು ಕೊಟ್ಟಂಥ ಮಾತ್ರೆ ಎಷ್ಟು ಡೋಸ್ ಇರುತ್ತೋ ಗೊತ್ತಿಲ್ಲ, ಮತ್ತು ಅದು ಯಾವ ರೀತಿಯಾಗಿ ಎಫೆಕ್ಟ್ ಇರುತ್ತೆ ಏನು ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳೋದಿಲ್ಲ. ವಿಶೇಷವಾಗಿ ವೈದ್ಯರನ್ನು ಭೇಟಿ ಆಗದೆ ಮಾತ್ರೆಗಳನ್ನು ಕೊಡಲೇಬಾರ್ದು. ಅದರಲ್ಲೂ ಕೂಡ ವೈದ್ಯರ ಸಲಹೆ ಇಲ್ಲದೆ ಈ ರೀತಿಯಾದಂಥ ಮಾತ್ರೆಗಳನ್ನು ಕೊಟ್ಟರೆ ಅಂತಹ ಒಂದು ಮೆಡಿಕಲ್ ಶಾಪನ್ನು ಖಂಡಿತವಾಗಿಯೂ ಮುಚ್ಚಾಕಿಸಬೇಕು. ಇದು ಅನಧಿಕೃತ, ಇದು ಕಾನೂನು ಬಾಹಿರವಾದಂಥ ಚಟುವಟಿಕೆ. ಯಾವುದು ಕೂಡ ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಆಗ್ತಾ ಇಲ್ಲ. ಇದೊಂದು ದುರಂತವೇ ಸರಿ ಅಂತಾನೆ ಹೇಳಬಹುದು. ಸ್ನೇಹಿತರೆ, ನನಗಿರುವಂಥ ಅಲ್ಪ ಜ್ಞಾನದ ಪ್ರಕಾರ, ನನಗೆ ಇರುವಂಥ ಮಾಹಿತಿಯ ಪ್ರಕಾರ, ನಾನು ಕಲೆ ಹಾಕಿದಂತಹ ಮಾಹಿತಿಯ ಪ್ರಕಾರ ಯಾವ ಕಾರಣಕ್ಕೆ ಈ ಹೆಣ್ಣು ಮಕ್ಕಳು ಋತುಚಕ್ರ ಆದಂಥ ಸಂದರ್ಭದಲ್ಲಿ ದೇವರ ಪೂಜೆಯನ್ನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗಲೂ ಕೂಡ ನೀವು ಅದನ್ನೇ ನಂಬ್ಕೊಂಡು ಬದುಕ್ತೀರಿ ಅಂತಂದರೆ ಅದು ನಿಮ್ಮ ಹಣೆ ಬರಹ ಅಂತ ಹೇಳಬಹುದು. ಋತುಚಕ್ರ ಆದಂಥ ಸಂದರ್ಭದಲ್ಲಿ ಪೂಜೆ ಮಾಡಬಾರ್ದು ಅಂತೇಳಿ ಯಾವುದೇ ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಇಲ್ಲ. ಯಾವುದೇ ರೀತಿಯಾದಂಥ ಯಾವ ದೇವರು ಕೂಡ ಬಂದು ಯಾರ ಮುಂದೆಯೂ ಬಾಯಿ ಪಡ್ಕೊಂಡಿಲ್ಲ. ಸೊ ಈ ಒಂದು ಋತುಚಕ್ರ ತಪ್ಪಿಸೋದಕ್ಕೋಸ್ಕರ, ಪೂಜೆಯನ್ನು ಮಾಡೋದಕ್ಕೋಸ್ಕರ, ಕಾರ್ಯಕ್ರಮಗಳಲ್ಲಿ ಭಾಗಿ ಆಗೋದಕ್ಕೋಸ್ಕರ ಮಾತ್ರೆಗಳನ್ನು ತೆಗೆದುಕೊಂಡು ನಿಮ್ಮ ಜೀವನವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಈಗಲೂ ಕೂಡ ನೀವು ಮೂಢನಂಬಿಕೆಯನ್ನೇ ನಂಬ್ತೀರಿ ಅನ್ನೋದಾದರೆ ಆ ಒಂದು ಪೂಜೆಯನ್ನು ಬಿಟ್ಟು ಬಿಡಿ. ಆದರೆ ದಯಮಾಡಿ ಯಾರು ಕೂಡ ಮಾತ್ರೆಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಜೀವಕ್ಕೆ ಕುತ್ತು ಬರುವಂಥ ಸನ್ನಿವೇಶ ಇರುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.